ವೆಲ್, ವಿಧಾನ ಪರಿಷತ್ ಚುನಾವಣೆ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರುವಂಥ ಸುದ್ದಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವ ಪಕ್ಷದವರು ಗೆಲ್ತಾ ಇದ್ದಾರೆ, ಯಾವ ಪಕ್ಷ ಹಿನ್ನಡೆ ಅನುಭವಿಸ್ತಾ ಇದೆ, ಯಾವ ಅಭ್ಯರ್ಥಿಗಳಿಗೆ ಬಿಗ್ ಶಾಕ್ ಆದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಡ್ಡ ಮತದಾನ, ಉದ್ದ ಮತದಾನ ಅಂತ ಅಲ್ಲ, ಅಡ್ಡ ಮತದಾನ ಅಂತ ಹೇಳಿದ್ರೆ ಕ್ರಾಸ್ ವೋಟಿಂಗ್ ಅನ್ನೋದ್ರ ಬಗ್ಗೆ ನೀವು ಗೊತ್ತಿರುತ್ತೆ. ಅಂದರೆ ಈ ಪೈಕಿ ಅದರಲ್ಲಿ ಒಂದು ಮತ ಅಸಿಂಧು ಆಗಿದೆ ಅನ್ನೋದು ಸದ್ಯದ ಸುದ್ದಿ. ಹಾಗಾದರೆ ಏನಿದರ ವಿವರ ನೋಡ್ತಾ ಹೋಗೋಣ. ವಿಧಾನ ಪರಿಷತ್ ಚುನಾವಣೆಗೆ ಬಿಗ್ ಟ್ವಿಸ್ಟ್. 222 ಮತಗಳ ಪೈಕಿ 222 ಯಾಕೆ ಅಂತ ಹೇಳಿದ್ರೆ ಸದ್ಯಕ್ಕೆ ವಿಧಾನಸಭೆಯ ಬಲ 222, ಓವರಾಲ್ 224 ಇರುತ್ತಲ್ವೇ. ಆದರೆ 2 ಸ್ಥಾನಗಳಿಗೆ ಇನ್ನೂ ಚುನಾವಣೆ ನಡೀಬೇಕಾಗಿದೆ, ಉಪಚುನಾವಣೆ. ಅದರಲ್ಲಿ ಒಂದು ಹಿರಿಯೂರು ಕ್ಷೇತ್ರ ಮತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರ. ಹಾಗಾಗಿ 222 ಮತಗಳು ಇಲ್ಲಿ ಮಹತ್ವ ಪಡೆದುಕೊಳ್ಳುತ್ತೆ. ಈ ಪೈಕಿ ಒಂದು ಮತ ಅಸಿಂಧು ಆಗಿದೆ, ಅದನ್ನ ಕುಲಗೆಟ್ಟ ಮತ ಅಂತ ಕೂಡ ಕರೀತಾರೆ. ಹಾಗಾದ್ರೆ ಯಾರ ಮತ ಅದು, ಯಾಕೆ ಅಸಿಂಧು ಆಯಿತು? ಕೆಲವೇ ಕ್ಷಣಗಳಲ್ಲಿ ಸಿಗಲಿದೆ ನಿಖರ ಮಾಹಿತಿ. 221 ಮತಗಳಷ್ಟೇ ಎಣಿಕೆ ಮಾಡಲು ಅರ್ಹ, 221 ಮತಗಳಷ್ಟೇ ಸಿಂಧು. ಅಂದ್ರೆ ಒಂದು ಮತ ಇಲ್ಲಿ ಅಸಿಂಧು ಆಗಿದೆ. ಐಲ್ ಕಮ್ ಅಗೈನ್. 222 ಸದಸ್ಯರುಗಳ ಪೈಕಿ, 222 ಶಾಸಕರ ಪೈಕಿ ಒಟ್ಟು ವಿಧಾನಸಭೆಯ ಬಲ 224 ಇದ್ರೂ ಕೂಡ ಸದ್ಯಕ್ಕೆ 222. ಕಾರಣ 2 ಕ್ಷೇತ್ರಗಳಿಗೆ ಉಪಚುನಾವಣೆ ಇನ್ನು ನಡಿಬೇಕಾಗಿದೆ, ಧಾರವಾಡ ಗ್ರಾಮೀಣ ಮತ್ತು ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ. ಹೀಗಿರುವಾಗ 222 ಸದಸ್ಯರ ಬಲ ಈಗ ಒಟ್ಟು ಬಲ, ವಿಧಾನಸಭೆಯ ಬಲ ಈಗ ಸದ್ಯಕ್ಕೆ 222. ಇದರಲ್ಲಿ 1/3 ಭಾಗದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಇರುತ್ತೆ. ಈ ಮತಗಳಲ್ಲಿ ಅದರಲ್ಲಿ ಒಂದು ಮತ, ಒಬ್ಬರ ಮತ ಇಲ್ಲಿ ಅಸಿಂಧು ಆಗಿದೆ. ಯಾವ ಕಾರಣಕ್ಕಾಗಿ, ಯಾವ ವಿಚಾರಕ್ಕಾಗಿ ಆಗಿದೆ ಅನ್ನುವ ಕ್ಯೂರಿಯಾಸಿಟಿ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಈಗ ನೀವು ಗಮನಿಸಿರಬಹುದು ಬೇರೆ ಟೈಮಲ್ಲಿ, ಅಂದರೆ ಇದು EVM ಮೂಲಕ ಮಾಡುವಂಥದ್ದಲ್ಲ, ಬ್ಯಾಲೆಟ್ ಪೇಪರ್ ಮೂಲಕ ಆಗುವಂಥ ಒಂದು ಮತದಾನ. ಈಗ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಏನಾಗುತ್ತೆ, ವಿಧಾನಸಭೆ ಚುನಾವಣೆ ಇರಬಹುದು ಅಥವಾ ಲೋಕಸಭಾ ಚುನಾವಣೆಗಳಲ್ಲಿ EVM ಕೆಲಸ ಮಾಡುತ್ತಲ್ವಾ. ಆದರೆ ಇಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನವನ್ನು ಮಾಡ್ತಾರೆ ಮತ್ತು ಪ್ರಿಯಾರಿಟಿ ಆಧಾರದ ಮೇಲೆ. ಇದಕ್ಕೆ ಏಕ ಸಂಕ್ರಮಣ ಪದ್ಧತಿ ಅಂತ ಕೂಡ ಕರೀತಾರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಅಂದರೆ ಇದು ನಿರಂತರವಾಗಿ ಇರುವಂಥ ಮನೆ, ಅಂದರೆ ಈ ಮನೆ ವಿಸರ್ಜನೆ ಆಗುವಂಥದ್ದನ್ನು ಇರಲ್ಲ. ಹಾಗಾಗಿ ಇಲ್ಲಿ ಪ್ರಕ್ರಿಯೆ ಇದ್ದೇ ಇರುತ್ತೆ. ದ್ವೈವಾರ್ಷಿಕ ಚುನಾವಣೆ ಅಂತ ಕೂಡ ಇದನ್ನು ಕರಿತೀವಿ ನಾವು, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಸುಮ್ಮನೆ ಅದನ್ನು ನೆನ್ಪಿಟ್ಕೊಳ್ಳಿ, ಯಾವಾಗಲಾದರೂ ಅನುಕೂಲಕ್ಕೆ ಬರ್ಬೋದು ಏನು ಕತೆ ಹಕ್ಕಿಕತ್ತು ಅಂಥೇಳಿ. ಹೀಗಾಗಿ 7 ಸ್ಥಾನಗಳಿಗೆ ನಡೆದಂಥ ಇವತ್ತಿನ ಈ ಚುನಾವಣೆಯಲ್ಲಿ, ಪರಿಷತ್ ಫೈಟ್ನಲ್ಲಿ ಹೇಗೆ ತಮ್ಮ ಅಭ್ಯರ್ಥಿಗಳನ್ನು ಕಾಯ್ದುಕೊಳ್ಬೇಕು, ಅಡ್ಡ ಮತದಾನ ಆಗಬಾರ್ದು ಅಂಥೇಳಿ ರೆಸಾರ್ಟಿಂದನೇ ನೇರವಾಗಿ ಕಾಂಗ್ರೆಸ್ನವರಾಗಿರ್ಬೋದು, JDSನವರಾಗಿರ್ಬೋದು ಅಲ್ವೇ, ನೇರವಾಗಿ ವಿಧಾನಸೌಧಕ್ಕೆ ಬಂದಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀವಿ. ಹೀಗಾಗಿ ಈಗ ಓಕೆ, ಇಷ್ಟೆಲ್ಲ ಕ್ರೂಷಿಯಲ್ ಇರುವಾಗ ಮೇಲ್ಮನೆ ಇದು ಅಲ್ವೇ, ಅಂದರೆ ಅದಕ್ಕೆ ಅದರದೇ ಆದಂಥ ಗೌರವ ಸ್ಥಾನಮಾನ ಇದ್ದೇ ಇರುತ್ತೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್, ವಿಧಾನಸಭೆ ಕೆಳಮನೆ ಆದರೆ ವಿಧಾನ ಪರಿಷತ್ ಮೇಲ್ಮನೆಗೆ. ಈ ಮೇಲ್ಮನೆಗೆ ನಡೆದಂಥ ಚುನಾವಣೆಯಲ್ಲಿ ಇವತ್ತು ಒಬ್ಬ ಅಭ್ಯರ್ಥಿಯಲ್ಲ, ಒಬ್ಬ ಮತದಾರ, ಒಬ್ಬ ಶಾಸಕನ ಮತ ಅಸಿಂಧು ಆಗಿದೆ ಅನ್ನೋದು ಸದ್ಯಕ್ಕೆ ಸಿಕ್ಕ ಮಾಹಿತಿ. ಹಾಗಾದರೆ ಯಾಕಾಗಿ, ಏನಕ್ಕೆ, ಹಲವು ಆಯಾಮಗಳಲ್ಲಿ ಹಲವು ವಿಚಾರಗಳನ್ನು ಕಲೆ ಹಾಕೋ ಪ್ರಯತ್ನವನ್ನು ಮಾಡೋಣ. ಎಸ್, ಓಂ ವಿವೇಕ್ ಆದಿತ್ಯ ಕರ್ಲೇಕರ್, ಅವರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಈಸ್ ಆನ್ ಫೋನು. ಓಕೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮತ್ತಷ್ಟು ಮಾಹಿತಿ ನೀಡ್ತಾರೆ. ವಿವೇಕ್, ಅಸಿಂಧು ಆಗಿದೆ ಒಬ್ಬರ ಮತ ಅನ್ನೋ ಮಾಹಿತಿ ಇದೆ, ಯಾವ ಕಾರಣಕ್ಕಾಯ್ತು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇದೆಯಾ? ಎಸ್ ರಾಘವ್, ಆದ ಮತವನ್ನ ಯಾರ ಮತ ಅಸಿಂಧು ಆಗಿದೆ ಅಂತ ಕೂಡ ರಿವೀಲ್ ಸಾರಿ, ಯು ಆರ್ ನಾಟ್ ಆಡಿಬಲ್, ಕುಡ್ ಯು ಕಮ್ ಅಗೈನ್? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡೋಣ. ವೆರಿ ಕ್ಯೂರಿಯಸ್, ಲೆಟ್ಸ್ ರೀಕನೆಕ್ಟ್ ವಿವೇಕ್. ಓಕೆ, ಹೀಗೂ ಇರುತ್ತೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವೆಲ್ಲ ಅಂಶಗಳು ಪಕ್ಷಕ್ಕೆ ಇವತ್ತು ಮಹತ್ವ ಪಡೆದುಕೊಳ್ಳುತ್ತೆ, ನಮ್ಮ ಜೊತೆಗೆ ನಿಜಕ್ಕೂ ಯಾರಿದ್ದಾರೆ, ಪಕ್ಷದ ನಿಷ್ಠೆಯನ್ನು ತೋರಿಸೋರು ಯಾರಿದ್ದಾರೆ,
ನಾಯಕರ ಮಾತಿಗೆ ಬೆಲೆ ಕೊಡೋರು ಯಾರಿದ್ದಾರೆ, ನಮ್ಮ ಮುಂದಿನ ಯೋಜನೆಗಳಿಗೆ ಸವಾಲುಗಳಿಗೆ ಯಾರು ನಮ್ಮ ಜೊತೆ ಇರ್ತಾರೆ ಇರಲ್ಲ ಎಲ್ಲ ಹಕ್ಕಿಕತ್ ಗೊತ್ತಾಗತ್ತೆ, ಜಾತಕ ಗೊತ್ತಾಗತ್ತೆ ಅಂತೀವಲ್ಲ, ಆ ರೀತಿ ಗೊತ್ತಾಗತ್ತೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ. ದಟ್ ಈಸ್ ದ ಪಾಯಿಂಟ್. ಎಸ್ ವಿವೇಕ್, ಗೋ ಹೆಡ್, ಮುಂದುವರಿಸಿ. ಎಸ್ ರಾಘವ್, ಈಗಾಗಲೇ ಮತ ಎಣಿಕೆ ಕೂಡ ಆರಂಭವಾಗಿದೆ. ಮತ ಎಣಿಕೆ ಆರಂಭವಾಗುವ ಸುಮಾರು 30ರಿಂದ 40 ನಿಮಿಷಗಳು ಕೂಡ ಆಗ್ತಾ ಇದೆ. ಈ ಮತ ಎಣಿಕೆಗೂ ಮುಂಚೆ ಈಗಾಗಲೇ 222 ಮತಗಳು ಕೂಡ ಇವತ್ತು ಬಂದಿರತಕ್ಕಂಥದ್ದು. 224 ಶಾಸಕರ ಪೈಕಿ, ಯಾಕಂದ್ರೆ 2 ಶಾಸಕರು ಈಗಾಗಲೇ ಇಲ್ಲ, ಒಬ್ಬರು ಜೈಲಿನಲ್ಲಿದ್ದಾರೆ, ಇನ್ನೊಬ್ರು ಕೂಡ ಇಲ್ಲ ಸದ್ಯದ ಮಟ್ಟಿಗೆ. ಆ ನಿಟ್ಟಿನಲ್ಲಿ 222 ಮತಗಳು ಹಾಕಲಾಗಿತ್ತು. ಅದರಲ್ಲಿ ಒಂದು ಮತ ಈಗ ಇನ್ವ್ಯಾಲಿಡ್, ಅಸಿಂಧು ಅಂತ ಕೂಡ ಗೊತ್ತಾಗ್ತಾ ಇದೆ. ಯಾಕೆ ಅಸಿಂಧು ಅಂತ ಹೇಳ್ತಾ ಹೋದ್ರೆ, ಪ್ರಮುಖವಾಗಿ ಅಲ್ಲಿ ಮೊದಲನೇ ಪ್ರಾಶಸ್ತ್ಯ ಮತ್ತು ಎರಡನೇ ಪ್ರಾಶಸ್ತ್ಯದ ಮತಗಳು ಅಂತ ಕೂಡ ಆ ಬ್ಯಾಲೆಟ್ ಪೇಪರ್ ಇವ್ರೇನ್ ಹಾಕಿರ್ತಾರೆ ಮತ ಹಾಕಿ, ಆ ಬ್ಯಾಲೆಟ್ ಪೇಪರ್ ನಲ್ಲಿ ಮೊದಲನೇ ಪ್ರಾಶಸ್ತ್ಯಕ್ಕೆ 2 ಮತಗಳನ್ನ ಹಾಕಿರತಕ್ಕಂಥದ್ದು, ಅಥವಾ ಎರಡನೇ ಪ್ರಾಶಸ್ತ್ಯರಿಗೆ ಇಬ್ಬರು ಅಭ್ಯರ್ಥಿನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಯಾವಾಗಾದ್ರೂ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಇದು ಅಸಿಂಧು ಅಂತ ಪರಿಗಣನೆ ಆಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರು ಈಗ ಮಾಡಿದ್ದಾರೆ ಅನ್ನೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಆದ್ರೆ ಇಲ್ಲಿನ ನಿಯಮ ಮತ ಅಸಿಂಧು ಆಗಿದೆ ಅಂತ ಕೂಡ ಈಗಾಗಲೇ ಗೌಪ್ಯ ಮತದಾನ ಇರುವ ಕಾರಣದಿಂದಾಗಿ ಗೌಪ್ಯವಾಗಿ ಇರುತ್ತೆ ಯಾರ ಮತ ಅದು ಅಸಿಂಧು ಆಗಿದೆ ಅಂತ. ಆದ್ರೆ ಸದ್ಯದ ಮಟ್ಟಿಗೆ ಲಭ್ಯವಾಗ್ತಿರತಕ್ಕಂಥದ್ದು 222 ಪೈಕಿ ಒಂದು ಮತ ಅಸಿಂಧು ಆಗಿದೆ. ಆ ನಿಟ್ಟಿನಲ್ಲಿ 221 ಮತಗಳನ್ನ ಮಾತ್ರ ಈಗ ಪರಿಗಣನೆ ಮಾಡಿ ಎಣಿಕೆ ಮಾಡ್ತಾರೆ. ಆದ್ರೆ ಈಗಾಗಲೇ ಎಣಿಕೆ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಸುಮಾರು 200 ಬಂಡಲ್ಗಳನ್ನ ಕೂಡ 200 ಮತಗಳೇನಿದೆ ಇದನ್ನ 8 ಬಂಡಲ್ ಆಗಿ ಮಾಡಿದ್ರು. 25 ಮತಗಳನ್ನ ಪ್ರತ್ಯೇಕ ಒಂದೊಂದು ಬಂಡಲ್ಗಳಾಗಿ ಇಟ್ಟಿದ್ರು. ಇನ್ನು ಉಳಿದಂತೆ 22 ಮತಗಳನ್ನ ಪ್ರತ್ಯೇಕ ಒಂದು ಸಪರೇಟ್ ಬಂಡಲ್ ಆಗಿ ಇಟ್ಟಿದ್ರು. ಆ 22ರಲ್ಲಿ ಒಂದು ಈಗಾಗಲೇ ಅಸಿಂಧು ಆಗಿರ್ತಕ್ಕಂಥದ್ದು, ಅದರಲ್ಲಿ 21 ಮತಗಳಿದೆ, ಜೊತೆಗೆ ಇನ್ನೊಂದು 200 ಮತಗಳು ಕೂಡ ಇದೆ. ಇನ್ನೇನು ಪ್ರಕ್ರಿಯೆ ಯಾರಿಗೆ ಮೈನಸ್ ಆಗುತ್ತೆ ಇದು, ಒಂದು ವೇಳೆ ಏನಾದ್ರೂ ಜೆಡಿಎಸ್ ಅಭ್ಯರ್ಥಿದು ಇದು ಇನ್ವ್ಯಾಲಿಡ್ ಆಗಿದ್ರೆ ಜೆಡಿಎಸ್ಗೂ ಕೂಡ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇದೆ. ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ಬಳಿ 140 ಅಂದ್ರೆ 138 ಉಚ್ಚಾಟಿತ ಶಾಸಕರು ಇದ್ದಂಥದ್ದು, ಅಂದ್ರೆ ಬಿಜೆಪಿ ಉಚ್ಚಾಟಿತ ಶಾಸಕರು 140 ಇತ್ತು ಅಲ್ಲಿಗೆ ಅವರ ಸಂಖ್ಯೆ. ಅಲ್ಲಿ ಆ ಆಧಾರದ ಮೇಲೆ ಏನಾದ್ರೂ ಕಾಂಗ್ರೆಸ್ನವ್ರದ್ದೇನಾದ್ರೂ ಇನ್ವ್ಯಾಲಿಡ್ ಆಗಿದ್ರೆ ಅವ್ರಿಗೂ ಕೂಡ ಅತಿ ಹೆಚ್ಚು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಯಾರ್ದು ಆ ಮತ ಅಂತ ಗೊತ್ತಾಗ್ತಿಲ್ಲ. ಇನ್ನೇನ್ ಕೆಲವೇ ಹೊತ್ತಿನಲ್ಲಿ ಕೂಡ ಅಷ್ಟೇ ಯಾವ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ, ಯಾರು 7 ಅಭ್ಯರ್ಥಿ ಅಂತ ಕೂಡ ಗೊತ್ತಾಗುತ್ತೆ. ರಾಘವ್, ಗಾಟ್ ಇಟ್, ಥ್ಯಾಂಕ್ ಯು ವಿವೇಕ್. ಓಕೆ, ಅಂದರೆ ಮತ್ತಷ್ಟು ನಿಖರವಾದ ಮಾಹಿತಿ ಖಂಡಿತವಾಗ್ಲೂ ಮುಂದಿನ ಕ್ಷಣಗಳಲ್ಲಿ ಸಿಗುತ್ತೆ ಅನ್ನುವ ವಿಶ್ವಾಸ ಸದ್ಯಕ್ಕೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿ.